Hi guys, welcome back to our channel Bhuvi Kannada Vlogs. ಇವಾಗ ಟೈಮ್ ಎಷ್ಟಾಗಿದೆ? 5 ಗಂಟೆ ಆಗಿದೆ ಬೆಳಗ್ಗೆ. ಸೊ ನನ್ನ ರುಟೀನ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 5 ಗಂಟೆಗೆ. ಇವತ್ತು ಲಾಂಗ್ ಡೇ ಇದೆ. ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ, ನೀವೆಲ್ಲರೂ ನೋಡಿರೋ ಹಾಗೆ ನನ್ನ ತಮ್ಮಂಗೆ ಮಗು ಆಗಿದೆ. ಸೊ ಇವತ್ತು ನಾವು ಮಗುದು ಸುತ್ತ ಕಳ್ಕೊಳ್ಳೋ ಫಂಕ್ಷನ್ ಇದೆ. ಸೊ ನಾನು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ರೆಡಿಯಾಗಿ ಆ ಫಂಕ್ಷನ್ಗೆ ಹೋಗಬೇಕಿದೆ. ಲಾಂಗ್ ಡೇ ಇವತ್ತು. ಫಸ್ಟ್ ಆಫ್ ಆಲ್ ನನ್ನ ಮಗಳು ಇವತ್ತು ಬಾಕ್ಸ್ಗೆ ಫ್ರೈಡ್ ರೈಸ್ ಹೇಳಿದ್ದಾಳೆ ಕಳಿಸೋದಕ್ಕೆ. ಸೊ ಫ್ರೈಡ್ ರೈಸ್ ರೆಡಿ ಮಾಡಬೇಕು. ಅದಾದಮೇಲೆ ಮನೇಲಿ ಪೂಜೆ ಎಲ್ಲ ಮಾಡಿ ಫಂಕ್ಷನ್ಗೆ ಹೊರಡಬೇಕು. ಸೊ ಅದನ್ನೆಲ್ಲ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಫ್ರೈಡ್ ರೈಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀನು ಒಗ್ಗರಣೆ ಹಾಕದೆ ಬಾಕಿ. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡ್ರೆ ಮಕ್ಕಳಿಗೆ ಇಷ್ಟ ಆಗೋ ವೆಜಿಟೇಬಲ್ಸು ಹಾಕೊಂಡು ಮಾಡಿದ್ರೆ ಆಯಿತು. ನಾವು ಅದಕ್ಕೇನು ಸಾಸ್ ರೀತಿ ಏನೋ ಹಾಕಲ್ಲ, ಎಷ್ಟು ಹಂಗೇ ಈರುಳ್ಳಿ, ಬೀನ್ಸು, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಪೌಡರು, ಸಾಲ್ಟ್ ಇಷ್ಟೇ ಹಾಕೋದು, ಇನ್ನೇನು ಹಾಕೋದು ಹೋಗಲ್ಲ. ಇವತ್ತು ನಾನು ಆಚೆ ಹೋಗೋದ್ರಿಂದ ಇವತ್ತು ಬರೀ ಅವಳಿಗಷ್ಟೇ ಮಾಡ್ತಾಯಿದ್ದೀನಿ ಟಿಫನ್ನು. ಬಾಕ್ಸಿಗೆ ನಮಗೆಲ್ಲ ಏನೋ ಸ್ವಲ್ಪ ಇಡ್ಲಿ ಹಿಟ್ಟಿಗೆ ಹಾಕ್ಕೊಂಬಿಡ್ತೀನಿ. ಇಡ್ಲಿಗೆ ಹಾಕ್ಕೊಂಡಾಯ್ತು. ಸ್ವಲ್ಪ ಸಾಲ್ಟ್, ಲಾಸ್ಟಲ್ಲಿ ಪೆಪ್ಪರ್ ಹಾಕ್ಕೊಂಡಾಯ್ತು. ಓಕೆ, ಬನ್ನಿ ಕ್ವಿಕ್ಕಾಗಿ ರೆಡಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಬೇಕಾದ್ರೆ ಸಿಗ್ತೀನಿ. ಎಸ್ ಗೈಸ್, ಇವಾಗ ತಿನ್ನೋದಕ್ಕೆ ಇಡ್ಲಿ ರೆಡಿ ಇಟ್ಟಿದ್ದೀನಿ. ಫ್ರೈಡ್ ರೈಸ್, ಆರೆಂಜ್, ಕ್ಯಾರೆಟ್ ಬಾಕ್ಸ್ಗೆಲ್ಲ ರೆಡಿಯಾಗಿದೆ. ಏನಿದ್ರು ಮಗುನ ಎಬ್ಬರಿಸಿ ರೆಡಿ ಮಾಡಿ ಇಡ್ಲಿ ತಿನ್ನಿಸಿ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸಿ ನಾನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕು. ಮಗು ರೆಡಿಯಾಗಿದೆ ಸ್ಕೂಲ್ಗೆಲ್ಲ. ಇವಾಗ ಹಾಕ್ಕೊಟ್ಟಿದ್ದೀನಿ, ಇಡ್ಲಿ ಹಾಕ್ಕೊಟ್ಟಿದ್ದೀನಿ ತಿನ್ನೋದಕ್ಕೆ. ಇದೆ ನೋಡಿ, ನಮ್ಮ ಮಗುಗೆ ಸ್ವಲ್ಪ ಲೂಸ್ ಮೋಷನ್ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಹಾಕಿ ಕಳಿಸ್ಬೇಕು ಸ್ಕೂಲ್ಗೆ ತಿಂಡಿ ತಿಂದಾದ್ಮೇಲೆ. ಚಳಿ ಅಂತ ಆಲ್ರೆಡಿ ಜಾಕೆಟ್ ಹಾಕ್ಕೊಂಡು ಕೂತಿದ್ದಾರೆ ಭುವಿಯವರು, ನಿಮ್ಮ ಭುವಿಯವರು. ತಿನ್ನವಾ? ಅವ್ರಿಗೆ ನಿದ್ದೆ ಅಂತೆ. ಏನು ಮಾಡೋದು? ಟೈಮ್ ನೋಡಿ 6:25. ಅಳ್ಬಾರ್ದು. ಹಾಯ್ ಮಾಡು ನಿಂದ ಸಬ್ಸ್ಕ್ರೈಬರ್ಸ್ಗೆಲ್ಲ. ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾರೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಭುವಿ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ? ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗೋದು ಕಷ್ಟ ಅಂತೆ. ಕಮೆಂಟ್ ಮಾಡಿ ಮಕ್ಕಳ, ಎಲ್ಲರೂ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ. ಓಕೆ ಭುವಿಯವರೇ, ಬೇಗ ತಿನ್ನಿ. ಗೈಸ್ ಸಾರಿ, ನಿಮಗೆ ನನ್ನ ವೀಡಿಯೋದಲ್ಲಿ ಬರೀ ನನ್ನ ಮೂಗನ್ನ ಸರ 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 ಅಂತ ಹೇಳ್ಕೊಳ್ಳೋದೇ ಕೇಳಿಸ್ತಾ ಇದ್ರೆ. ನಂಗೆ ಬೆಳಗ್ಗೆ ಹೊತ್ತು ಥಂಡಿ ಬೇರೆ ಇರೋದ್ರಿಂದ ಥಂಡಿ ಬೇರೆ ಇರೋದ್ರಿಂದ ನನಗೆ ಮೂಗು ಕಡಿತಾ ಇರುತ್ತೆ. ಓಕೆಮ್ಮ. ಗಂಟ್ಲು ಕೆರಿತಾ ಇದೆಯಾ ನಿಮಗೆ? ಓಕೆ, ಬೇಗ ತಿನ್ನು, ಇನ್ನೇನು ವ್ಯಾನ್ ಬಂದುಬಿಡುತ್ತೆ. ಫೈನಲಿ ಭುವಿ ಹೊರಟ್ಲು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಒಂದು ದೊಡ್ಡ ರಿಲೀಫು. ಅಲ್ಲಿವರೆಗೂ ಟೆನ್ಷನ್. ಅದು ಅವರಷ್ಟಕ್ಕೆ ಅವರೇ ರೆಡಿ ಆಗೋದು ಆ ಥರ ಆಗಿಬಿಟ್ರೆ ಟೆನ್ಷನ್ ಆಗಲ್ಲ. ಆಗಲೂ ಆಗುತ್ತೆ ಅನಿಸುತ್ತೆ, ರೆಡಿ ಆಗು, ಶೂಸ್ ಹಾಕೋ, ಸಾಕ್ಸ್ ಹಾಕೋ, ಬಟ್ಟೆ ಹಾಕೋ ಅಂತ. ಇವಾಗಿನ್ನೂ ನನ್ನ ಮಗಳು ಚಿಕ್ಕವಳಾಗಿರೋದ್ರಿಂದ ನಾನೇ ಎಲ್ಲ ಮಾಡಬೇಕು. ಸಾಕಾಗೋಗುತ್ತೆ. ಇಷ್ಟು ಬೇಗ ಒಂಚೂರು ತಿನ್ನಿಸ್ಬಿಟ್ಟಾದರೂ ಕಳ್ಸೋಣ ಅನಿಸುತ್ತೆ. ಅಪ್ಪಳಿಸ್ತಾಳೆ, ನಮಗೆ ತಿನ್ನೋಕ್ಕಾಗೋದಿಲ್ಲ. ಆದ್ರೂ ಒಂಚೂರಾದರೂ ತಿನ್ನಿಸಿ ಕಳಿಸ್ಬೇಕು. ಭುವಿ ಇರೋದು ನೀವೆಲ್ಲರೂ ನೋಡಿದ್ದೀರ, ಮೊದಲೇ ಸಣ್ಣ. ಏನು ಒಂಚೂರು ತಿನ್ನಿಸಿ ಕಳಿಸಿದ್ರೆ ಶಾರ್ಟ್ ಬ್ರೇಕ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ
ಫ್ರೂಟ್ಸೋ ಸಲಾಡೋ ಏನಾದರೂ ಒಂಚೂರು ತಿನ್ಕೊತಾಳೆ. ಮುಂಚೆ ಎಲ್ಲ ಅವ್ರಿಗೆ ಟೈಮ್ ಇರ್ತಿತ್ತು, ಸ್ನ್ಯಾಕ್ಸ್ ಅಂದರೆ ಟೀ ಟೈಮಲ್ಲೂ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಡೋರು. ಸ್ವಲ್ಪ ನಾನು ಏನಾದರೂ ಬ್ರೇಕ್ಫಾಸ್ಟ್ ಥರನೇ ಹಾಕ್ತಿದ್ದೆ, ಮನೇಲೇನೂ ತಿನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ಏನಂದರೆ ಅವ್ರಿಗೆ ಹೈಯರ್ ಕ್ಲಾಸಸ್ಗೆ ಹೋಗ್ತಾ ಇದ್ದಂಗೆ ಟೀ ಬ್ರೇಕು ಅವ್ರಿಗೆ ಶಾರ್ಟ್ ಇರುತ್ತೆ, ಲೈಕ್ ಒಂದು 10 ಮಿನಿಟ್ಸಲ್ಲಿ ಏನು ತಿನ್ನೋಕ್ಕಾಗುತ್ತೆ, ಫ್ರೂಟ್ಸೋ ಏನಾದರೂ ಕೊಟ್ಟರೆ ತಿನ್ಕೊತಾಳೆ. ಸೊ ಅದರಿಂದ ಮನೇಲೇ ಏನಾದರೂ ತಿನ್ನಿಸಿ ಕಳಿಸ್ಬೇಕು. ಮನೇಲಿ ತಿನ್ನಿಸೋದು ಹಿಂಸೆ, ಅಬ್ಬಳಿಸ್ತಾಳೆ, ನಾನು ಬೈತೀನಿ. ಹಂಗೂ 2 ಇಡ್ಲಿಯಲ್ಲಿ ಇಷ್ಟು ಇಡ್ಲಿ ಬಿಟ್ಟಿದ್ದಾಳೆ ನೋಡಿ, ಇನ್ನೂ ಅಷ್ಟು ಇಡ್ಲಿ ಬಿಟ್ಟು ಹೋಗಿದ್ದಾಳೆ. ಇವಾಗ ಅವಳದೆಲ್ಲ ಆಯಿತು. ಈಗ ನಂದು ಸ್ನಾನ ಮಾಡಿ ಪೂಜೆ ಸಾಮಾನೆಲ್ಲ ತೊಳೆದು, ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆ ಮಾಡಿ, ಮತ್ತು ಇವತ್ತು ಸೂತಕ ಕಳ್ಕೊಳ್ಳೋ ಕಾರ್ಯಕ್ರಮಕ್ಕೆ ರೆಡಿ ಆಗಬೇಕು. ಸೊ ನೋಡೋಣ, ಆದಷ್ಟು ಬೇಗ ಬೇಗ ಪೂಜೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ, ಬಾಯ್. ಸೊ ಫ್ರೆಂಡ್ಸ್, ಸ್ನಾನ ಎಲ್ಲ ಆಗಿದೆ. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಗುರುವಾರ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಗೈಸ್, ನಾನು ಮತ್ತೆ ಯೂಟ್ಯೂಬು ವೀಡಿಯೋಸು ರೆಗ್ಯುಲರಾಗಿ ಹಾಕಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಾನು ಯಾವ ಥರ ಕಂಟೆಂಟ್ ಮಾಡ್ತೀನಿ ಏನು ಅಂತ. ಹೆಂಗೆ ಬರುತ್ತೋ ಆ ಥರ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ನಮ್ಮ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ಕಮೆಂಟ್ ಮಾಡಿ ಹೇಳಿ ಯಾವ್ಯಾವ ಥರ ಬೇಕು ಅಂತ ವೀಡಿಯೋಸು. ಸೊ ಅದೇ ಥರ ಮಾಡ್ತೀನಿ. ಯೂಶ್ವಲಿ ನಮ್ಮದ್ರಲ್ಲಿ ನಮ್ಮ ಬ್ಲಾಗ್ಸಲ್ಲಿ ಇಷ್ಟು ದಿನ ಏನಿರ್ತಿತ್ತು ಅಂದರೆ ಯೂಶ್ವಲಿ ಟ್ರಾವೆಲ್ ಎಲ್ಲಾದರೂ ಟ್ರಿಪ್ ಎಲ್ಲಾದರೂ ಹೋದಾಗ ಆ ಥರ ವೀಡಿಯೋಸ್ ಮಾಡ್ತಾಯಿದ್ವಿ, ಅಥವಾ ಕುಕ್ಕಿಂಗ್ ವೀಡಿಯೋಸು, ಅಥವಾ ಯಾವುದಾದ್ರೂ ರೆಸ್ಟೋರೆಂಟ್ ಹೋದರೆ ಅಲ್ಲಿನ ವೀಡಿಯೋಸ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಬೇರೆ ಏನಾದರೂ ಲೈಕ್ ಲೈಫ್ ಸ್ಟೈಲು, ನಮ್ಮ ರುಟೀನ್ ಏನು, ನಾವು ಏನೇನು ತಿಂತೀವಿ, ಹೆಲ್ದಿ ಲೈಫ್ ಸ್ಟೈಲ್ ಹೆಂಗೆ ಲೀಡ್ ಮಾಡೋದಕ್ಕೆ ಏನು ತಿಂತೀವಿ, ತೀರಾ ಏನಿಲ್ಲ, ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನಾನು ಹೇಳ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತೆ, ಸಪೋರ್ಟ್ ಮಾಡ್ತಾಯಿರಿ. ಸರಿ, ಇವಾಗ ಬೇಗ ಬೇಗ ಪೂಜೆಗೆ ರೆಡಿ ಮಾಡ್ಕೊಂಡಿರ್ತೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಬಾಯ್. ಫಂಕ್ಷನ್ ಹೋಗೋದೆ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ನನ್ನ ಕಸಿನ್ ಬರ್ತಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ತುಂಬ ಪ್ರಶಾಂತವಾಗಿ ಆಯಿತು. ಇವತ್ತು ಪೂಜೆ ಎಲ್ಲ ಮುಗಿದು, ಇವತ್ತು ಗುರುವಾರ, ರಾಯರ ದಿನ. ನಮ್ಮ ಪಾಪಗೂ ಎಲ್ಲ ಒಳ್ಳೇದು ಮಾಡಲಿ ಅಂತ ನೀವು ಬ್ಲೆಸ್ಸಿಂಗ್ ಮಾಡಿ. ಇವತ್ತಿಗೆ 9 ದಿನ ಆಗಿದೆ ನಮ್ಮ ಪಾಪು ಹುಟ್ಟಿ, ಅಂದರೆ ನನ್ನ ತಮ್ಮನ ಪಾಪು ಹುಟ್ಟಿ. ಅದಕ್ಕೆಲ್ಲ ಬ್ಲೆಸ್ಸಿಂಗ್ ಮಾಡಿ ಅವನು ಚೆನ್ನಾಗಿ ಬೆಳೆದು ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಎಲ್ಲರೂ ಹಾರೈಸಿ. ಸೊ ಪಾಪುನಿಯಂತೂ ಈಗಲೇ ತೋರಿಸೋದಿಲ್ಲ, ಬಟ್ ಗ್ಲಿಂಪ್ಸ್ ತೋರಿಸ್ತೀನಿ ಏನೇನಾಯಿತು ಫಂಕ್ಷನಲ್ಲಿ ಅಂತ. ಬನ್ನಿ. ಪೂಜೆ ಎಲ್ಲ ಆಯಿತು ನೋಡಿ. ಇದು ಇವತ್ತು ನನ್ನ ಔಟ್ಫಿಟ್ಟು. ನಾವು ರೆಡಿಯಾಗಿ ನನ್ನ ಫ್ರೆಂಡ್ ಬಂದು ತಿಂಡಿ ತಿಂತಾ ಇದ್ದೀವಿ. ತಿಂಡಿ ತಿಂದ್ಬಿಟ್ಟು ಹೊರಡೋದೆ. ಇಡ್ಲಿ ಚಟ್ನಿ.